ನಮಸ್ಕಾರ ಸ್ನೇಹಿತರೆ, ಇಂಜಿನಿಯರಿಂಗ್ ಪದವೀಧರರಿಗೆ ಕೇಂದ್ರ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್. NPCIನಲ್ಲಿ ಬರೋಬ್ಬರಿ 330 ಎಕ್ಸಿಕ್ಯೂಟಿವ್ ಟ್ರೈನಿ ಹುದ್ದೆಗಳ ನೇಮಕಾತಿ ನಡೆಯುತ್ತಿದೆ. ಗೆಟ್ ಸ್ಕೋರ್ ಇದ್ದರೆ ಸಾಕು, ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಅಪ್ಲೈ ಮಾಡುವುದು ಹೇಗೆ, ಯಾವೆಲ್ಲ ಬ್ರಾಂಚ್ಗಳಿಗೆ ಅವಕಾಶ ಇದೆ, ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ. ಮಿಸ್ ಮಾಡದೆ ಕೊನೆಯ ತನಕ ನೋಡಿ. ಬನ್ನಿ ನೋಡೋಣ. ಗೆಟ್ ಅಂದರೆ ಗ್ರ್ಯಾಜುಯೇಟ್ ಅಪ್ಟಿಟ್ಯೂಡ್ ಟೆಸ್ಟ್ ಇನ್ ಇಂಜಿನಿಯರಿಂಗ್. ಕಂಪಲ್ಸರಿ 2024ರಲ್ಲಿ, 2025ರಲ್ಲಿ, ಈ ವರ್ಷ 2026ರಲ್ಲಿ ಪಾಸ್ ಆಗಿರಲೇಬೇಕು. ಅರ್ಜಿ ಕೊನೆಯ ದಿನಾಂಕ ಏಪ್ರಿಲ್ 30, 2026ರಂದು ಕೊನೆಯ ದಿನಾಂಕ ಆಗಿದೆ. ಇಲ್ಲಿ ಹುದ್ದೆಗಳ ವಿವರ ನೋಡುವುದಾದರೆ ಟೋಟಲ್ 330 ಇದೆ. ಕರೆಂಟ್ ವೇಕೆನ್ಸಿ 314. ಇದರಲ್ಲಿ 16 ವೇಕೆನ್ಸಿ ಬ್ಯಾಕ್ಲಾಗ್ ಹುದ್ದೆಗಳು ಇವೆ. ಹುದ್ದೆಗಳ ವರ್ಗೀಕರಣ ನೋಡುವುದಾದರೆ ಮೆಕ್ಯಾನಿಕಲ್ ಅಲ್ಲಿ 125 ಹುದ್ದೆಗಳು, ಕೆಮಿಕಲ್ನಲ್ಲಿ 40 ಹುದ್ದೆಗಳು, ಎಲೆಕ್ಟ್ರಿಕಲ್ನಲ್ಲಿ 65 ಹುದ್ದೆಗಳು, ಎಲೆಕ್ಟ್ರಾನಿಕ್ಸ್ನಲ್ಲಿ 50 ಹುದ್ದೆಗಳು, ಇನ್ಸ್ಟ್ರುಮೇಷನ್ನಲ್ಲಿ 15 ಹುದ್ದೆಗಳು, ಸಿವಿಲ್ನಲ್ಲಿ 35 ಹುದ್ದೆಗಳು. ಟೋಟಲ್ ಆಗಿ 330 ಹುದ್ದೆಗಳು ಖಾಲಿ ಇವೆ. ಇಲ್ಲಿ ಯು ಆರ್ ಅನ್ರಿಸರ್ವ್ಡ್ EVS ಎನಾರ್ಮಸ್ಲಿ ವೀಕರ್ ಸೆಕ್ಷನ್ನು, SC ಶೆಡ್ಯೂಲ್ ಕ್ಯಾಸ್ಟು, ST ಶೆಡ್ಯೂಲ್ ಟ್ರೈಬು, OBC, ಅದರ್ಸ್ ಬ್ಯಾಕ್ವರ್ಡ್ ಕ್ಲಾಸಸ್. ನೋಡೋಣ ರಿಸರ್ವೇಷನ್ ಯಾವ್ಯಾವ ರೀತಿ ಇದೆ ಅಂತೇಳಿ ಸ್ವಲ್ಪ ಕಂಪ್ಲೀಟಾಗಿ ಗಮನ ನೋಡ್ಕೊಳ್ಳಿ. ಇಲ್ಲಿ ಇಂಪಾರ್ಟೆಂಟ್ ಡೇಟ್ ನೋಡ್ಕೊಳ್ಳಿ. ಆಲ್ರೆಡಿ 10ನೇ ತಾರೀಕು ಏಪ್ರಿಲ್ 2026ರಂದು ಅರ್ಜಿ ಪ್ರಾರಂಭವಾಗಿದೆ. ಲಾಸ್ಟ್ ಡೇಟ್ ಏಪ್ರಿಲ್ 30, 2026ರಂದು ಆಗಿದೆ. ಪೇಮೆಂಟ್ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅಂದರೆ SC ST EVS ಹೊರತುಪಡಿಸಿ ಇನ್ನುಳಿದ ಎಲ್ಲ ಕ್ಯಾಟಗರಿಗೆ 500 ರೂಪಾಯಿ ಫೀಸ್ ಇರುತ್ತೆ. SC ST ಎಕ್ಸ್ ಸರ್ವಿಸ್ ಮ್ಯಾನು PWಗೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ. ಇಲ್ಲಿ ಯಾವ ರೀತಿ ಎಲಿಜಿಬಲ್ ಕ್ರೈಟೇರಿಯಾ ನೋಡೋದಾದರೆ BE, BTech, BSc ಇಂಜಿನಿಯರಿಂಗು 5 ಇಯರ್ಸ್ ಕಂಪಲ್ಸರಿ ಇಂಟಿಗ್ರೇಟ್ ಆಗಿರಲೇಬೇಕು. MTech ಮಿನಿಮಮ್ 60% ನಿಮ್ಮ ಡಿಗ್ರಿ ಪಾಸ್ ಆಗಿರಲೇಬೇಕು. ಅದರ ಜೊತೆಗೆ ಗೆಟ್ 2024, 2025, 26ರಲ್ಲಿ 60% ಜೊತೆಗೆ ಡಿಗ್ರಿ ಕಂಪಲ್ಸರಿ ಕ್ವಾಲಿಫೈ ಆಗಲೇಬೇಕು. ಇಲ್ಲಿ ಸರಿಯಾಗಿ ಗಮನವಿಟ್ಟು ಓದಿಕೊಳ್ಳಿ. ಸ್ಕಿಪ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಏಜ್ ಲಿಮಿಟ್ ನೋಡ್ಕೊಳ್ಳಿ. 30/4/2026 ಈ ಡೇಟಲ್ಲಿ ಯಾರ್ಯಾರು ಹುಟ್ಟಿದಾರ ನೋಡ್ಕೊಳ್ಳಿ. ಇಷ್ಟರಲ್ಲಿ ಇರಬೇಕು. ಜನರಲ್ EVS 26 ವರ್ಷ ಆಗಿರಬೇಕು. OBCನವರು 29 ವರ್ಷ ಈ ದಿನಾಂಕದ ಒಳಗೆ ಜನನವಾಗಿರಬೇಕು. SC ST ಅವರಿಗೂ ಕೂಡ 5 ವರ್ಷ ರಿಲೇಷನ್ ಇರುತ್ತೆ. ಇವರು ಕೂಡ ನೋಡ್ಕೊಳ್ಳಿ. ಹಾಗೆ ಟ್ರೈನಿಂಗ್ ಕೂಡ ಇರುತ್ತೆ. ಇದು ಎಲ್ಲ ಗಮನವಿಟ್ಟು ನೋಡ್ಕೊಳ್ಳಿ. ಸ್ಕಿಪ್ ಮಾಡ್ತಾ ಹೋಗ್ತೀನಿ. ಪ್ಲೇಸ್ಮೆಂಟು ಭಾರತದಾದ್ಯಂತ ಎಲ್ಲ ನೋಡ್ಕೊಳ್ಳಿ. ಇಲ್ಲಿ ನಮಗೆ ಯಾವ ರೀತಿ ಸ್ಟೇಫಂಡ್ ಸಿಗುತ್ತಪ್ಪ ಟ್ರೈನಿಂಗ್ ಒಳಗೆ. ಮಂತ್ಲಿ ಸ್ಟೇಫಂಡ್ ನೋಡೋದಾದರೆ 74,000. ಒನ್ ಟೈಮ್ ಬುಕ್ ಅಲೌನ್ಸ್ ಅಂತೇಳಿ 30,000 ನೀಡ್ತಾರೆ. ಅದನ್ನು ನೋಡ್ಕೊಳ್ಳಿ. ಪೇ ಸ್ಕೇಲ್ ಅಪಾಯಿಂಟ್ಮೆಂಟ್ ಆದಮೇಲೆ ಗ್ರೇಡ್ ಯಾವ ರೀತಿ ಇರುತ್ತಪ್ಪ. ಸೈಂಟಿಫಿಕ್ ಆಫೀಸರ್ಗೆ C ಲೆವೆಲ್ 10 ಇದರಲ್ಲಿ 56,100ರಿಂದ ಪ್ರಾರಂಭ. ಅದ್ರ ಜೊತೆಗೆ ಅಲವೆನ್ಸ್ ಇರುತ್ತೆ. ಟ್ರಾನ್ಸ್ಪೋರ್ಟ್ ಅಲವೆನ್ಸು, ಹೌಸ್ ರೆಂಟು, ಸೈಟ್ ಲೊಕೇಶನ್ ಅಲವೆನ್ಸು, ಪ್ರೊಫೆಷ್ನಲ್ ಅಪ್ಡೇಟ್ ಅಲವೆನ್ಸು, ಈ ರೀತಿ ಸೈಡಲ್ಲಿ ಬೆನಿಫಿಟ್ಸ್ ಇರುತ್ತೆ ಎಂಪ್ಲಾಯಿಗೆ. ಅಪಾಯಿಂಟ್ ಆದ ನಂತರ ಇವೆಲ್ಲ ನಿಮಗೆ ಸಿಗುವ ಸೌಲಭ್ಯಗಳು. ಕೆರಿಯರ್ ಇದೆ.
ಆಮೇಲೆ ಇವ್ರದ್ದೊಂದು ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ ಇರುತ್ತೆ, ಇದನ್ನು ನೋಡ್ಕೊಳ್ಳಿ. ಸೆಲೆಕ್ಷನ್ ಪ್ರೊಸೆಸಸ್ ಯಾವ ರೀತಿ ನಡೀತಪ್ಪ ಅಂದರೆ ಕೇವಲ ಇಂಟರ್ವ್ಯೂ ಮುಖಾಂತರ ಕಂಪಲ್ಸರಿ ಗೇಟ್ನಲ್ಲಿ ಪಾಸ್ ಆಗಿರಲೇಬೇಕು. 2024ರಲ್ಲಿ ಆಗಿರ್ಬೋದು, 2025ರಲ್ಲಿ ಆಗಿರ್ಬೋದು, 2026ರಲ್ಲಿ. ಕೊನೆಯ ವರ್ಷದ ಡಿಗ್ರಿ ಓದುತ್ತಾ ಇರುವ ವಿದ್ಯಾರ್ಥಿಗಳು ಅಪ್ಲೈ ಮಾಡಬಹುದು. ಎಲ್ಲ ನೋಡ್ಕೊಳ್ಳಿ, ಸರಿಯಾಗಿ ಕರೆಕ್ಟಾಗಿ ಓದ್ಕೊಳ್ಳಿ. ಇಲ್ಲಿ ಸೆಲೆಕ್ಷನ್ ಯಾವ ರೀತಿ 1:12 ರೇಷಿಯೋದಲ್ಲಿ ಇಂಟರ್ವ್ಯೂ ನಡೆಸ್ತಾರೆ. ಇಲ್ಲಿ ಗೇಟ್ ಒಳಗೆ ಅನ್ರಿಸರ್ವ್ಡ್ಗೆ ಕಂಪಲ್ಸರಿ 70% ಪಾಸ್ ಆಗಿರಬೇಕು. EVS, SC, ST, OBC ನವರಿಗೆ, PW ನವರಿಗೆ 60%ನಲ್ಲಿ ಗೇಟ್ನಲ್ಲಿ ಪಾಸ್ ಆಗಿರಬೇಕು ಇಂಜಿನಿಯರಿಂಗ್ನಲ್ಲಿ. ಕೆಲವೊಂದು ಪ್ರಿಪ್ರೇಷನ್ ಮತ್ತು ಆಪ್ರೇಷನ್ ವೇಟ್ ಲಿಸ್ಟ್ ಯಾವ ರೀತಿ ಬರ್ತಾರೆ ಅಂತೇಳಿ ನಿಮಗೆ ಡೇಟು ಟೈಮು ಎಲ್ಲ ಮೆನ್ಷನ್ ಮಾಡಿದ್ದಾರೆ, ನೋಡ್ಕೊಳ್ಳಿ. ಇಂಟರ್ವ್ಯೂ ಸ್ಕೆಡ್ಯೂಲ್ಗಳು ಕೊಟ್ಟಿದ್ದಾರೆ, ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ದಿನಾಂಕದಂದು ನಡೀತದೆ ಅಂತೇಳಿ ಇಲ್ಲಿ ದಿನಾಂಕ ಮತ್ತು ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ಮುಂಬೈ, ಮಹಾರಾಷ್ಟ್ರ, ನರೋರಾ ಮತ್ತು ಉತ್ತರ ಪ್ರದೇಶ, ಮದ್ರಾಸ್ನಲ್ಲಿ, ಹಾಗೆ ನಮ್ಮ ಕರ್ನಾಟಕದಲ್ಲಿ ಕೈಗಾ. ನೋಡ್ಕೊಳ್ಳಿ, ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ಇಲ್ಲಿ ಅರ್ಜಿ ಸಲ್ಲಿಸಬಹುದು. ಇಲ್ಲಿ ವೆರಿಫಿಕೇಷನ್ನು ಮತ್ತು ಒರಿಜಿನಲ್ ಡಾಕ್ಯುಮೆಂಟ್ ಯಾವ ರೀತಿ ಇಂಟರ್ವ್ಯೂನಲ್ಲಿ ಚೆಕ್ ಮಾಡ್ತಾರೆ ಅಂತ ನೋಡ್ಕೊಳ್ಳಿ. ಪ್ರೂಫ್ ಆಫ್ ಅಡ್ರೆಸ್ ಪ್ರೂಫ್ಗೋಸ್ಕರ 10th ಮಾರ್ಕ್ಸ್ ಕಾರ್ಡು, ಆಮೇಲೆ ಕ್ವಾಲಿಫಿಕೇಷನ್ನು, ಡಿಗ್ರಿ ಸರ್ಟಿಫಿಕೇಟು ಇವೆಲ್ಲ ನೋಡ್ಕೊಳ್ಳಿ. ಸ್ಕಿಪ್ ಮಾಡ್ತೀನಿ, ನೀವು ನೋಡ್ಕೊಳ್ಳಿ, ಮುಂದೆ ಓದ್ಕೊಳ್ಳಿ. ವಿಡಿಯೋ ಕೊನೆಯಲ್ಲಿ ಲಿಂಕ್ ಹಾಕಿರ್ತೇನೆ, PDF ಲಿಂಕು. ಕ್ಯಾಸ್ಟ್ ಕೆಟಗರಿ ಯಾವ ರೀತಿ ಏನೇನು ಕ್ವಾಲಿಫೈ ಬೇಕು ಅಂತೇಳಿ ನೋಡ್ಕೊಳ್ಳಿ. ಇದೆಲ್ಲ ಅವ್ರ ಕ್ರೈಟೇರಿಯಾ ಕೊಟ್ಟಿದ್ದಾರೆ. ಟ್ರಾವೆಲ್ ಅಲೌನ್ಸು, TA ಇಂಟರ್ವ್ಯೂನಲ್ಲಿ ಯಾವುದೇ ರೀತಿ ನಿಮಗಿಲ್ಲಿ ಮೆನ್ಷನ್ ಮಾಡಲ್ಲ, ಕೊಡೋದಿಲ್ಲ ಅವರು, ನಿಮ್ಮ ಸ್ವಂತ ಖರ್ಚಿನಲ್ಲೇ ಹೋಗ್ಬೇಕಾಗುತ್ತೆ. ಆಮೇಲೆ ಲ್ಯಾಂಗ್ವೇಜ್ ಪರ್ಸ್ನಲ್ ಇಂಟರ್ವ್ಯೂ ಹಿಂದಿ ಆರ್ ಇಂಗ್ಲೀಷ್ನಲ್ಲಿರುತ್ತೆ. ಮೆಡಿಕಲ್ ಫಿಟ್ನೆಸ್ ಇರುತ್ತೆ, ನೋಡ್ಕೊಳ್ಳಿ. ಯಾವ ರೀತಿ ಅಪ್ಲೈ ಮಾಡ್ಬೇಕಂತೇಳಿ ನೇರ ಲಿಂಕ್ ಕೊಟ್ಟಿರುತ್ತೇನೆ ವಿಡಿಯೋದಲ್ಲಿ, ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಸ್ಕಿಪ್ ಮಾಡ್ತಾ ಹೋಗ್ತೇನೆ, ಓದ್ಕೊಳ್ಳಿ. ಅರ್ಜಿ ಸಲ್ಲಿಸುವಾಗ ಯಾವ ರೀತಿ ನಿಮ್ಮ PDF ಸೈಜು ಎಷ್ಟನೇಲಿರ್ಬೇಕಂತೇಳಿ ಅವರು ಸೈಜ್ ಲಿಮಿಟ್ ಕೊಟ್ಟಿದ್ದಾರೆ, ಅದನ್ನು ನೋಡಿಕೊಂಡು ಅಪ್ಲೈ ಮಾಡಿ. ಸ್ಕಿಪ್ ಮಾಡ್ತೀನಿ, ನೋಡ್ತಾ ಹೋಗಿ. ಆಗಲೇ ಹೇಳ್ದಂಗೆ ಪೇಮೆಂಟ್ ಪ್ರೊಸೆಸ್ಸು ಈ ರೀತಿ ಇದೆ, ನೋಡ್ಕೊಳ್ಳಿ. SC, ST, PW, ಎಕ್ಸರ್ವಿಸ್ ಮ್ಯಾನು ಯಾವುದೇ ರೀತಿ ಫೀಮೇಲ್ ಆದರೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀಸ್ ಇರುವುದಿಲ್ಲ, ನೋಡ್ಕೊಳ್ಳಿ. EVS, OBC ಜನರಲ್ ಕ್ಯಾಟಗರಿಗೆ ಮಾತ್ರ 500 ರೂಪಾಯಿ ಫೀಸ್ ಇರುತ್ತೆ. ಇಲ್ಲಿ ಅಪ್ಲಿಕೇಶನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂತೇಳಿ ಇಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಸ್ಟಾರ್ಟಿಂಗಲ್ಲಿ ಲಾಗಿನ್ ಆಗಬೇಕು, ಪಾಸ್ವರ್ಡ್ ಕೊಡ್ತಾರೆ. ಆ ಪಾಸ್ವರ್ಡಿಂದ ನೆಕ್ಸ್ಟು ನಿಮ್ಮ ಮಾಹಿತಿಯನ್ನು ಅರ್ಜಿಯಲ್ಲಿ ಸಲ್ಲಿಸಬೇಕಾಗುತ್ತೆ. ಇಲ್ಲಿ 4 ಸ್ಟೆಪ್ ಇರುತ್ತೆ. ಸ್ಟಾರ್ಟಿಂಗಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಬೇಕಾಗುತ್ತೆ, ಆಮೇಲೆ ಆ್ಯಕ್ಟಿವೇಷನ್ ಮಾಡಬೇಕು, ಆಮೇಲೆ ಫಿಲ್ ದ ಕ್ಯಾಂಡಿಡೇಟ್ ಡೀಟೇಲ್ಸ್, ಸಬ್ಮಿಟ್ ದ ಅಪ್ಲಿಕೇಶನ್ ಹಾಕಬೇಕು, ಆಮೇಲೆ ಪೇಮೆಂಟ್ ಆಫ್ ಅಪ್ಲಿಕೇಶನ್ ಫೀಸ್. ಇದೆಲ್ಲ ಆದಮೇಲೆ ನಿಮ್ಮದು ಅಪ್ಲಿಕೇಶನ್ ಸಕ್ಸಸ್ ಆಗುತ್ತೆ. ಅದೆಲ್ಲ ಆದ ನಂತರ ಮೊದಲೇ ಹೇಳಿದಂಗೆ ಡೇಟ್ ಆಮೇಲೆ ಪ್ಲೇಸ್ ಕೊಟ್ಟ ನಂತರ ಇಂಟರ್ವ್ಯೂ ಕಾಲ್ ಲೆಟ್ರ್ ನಿಮಗೆ ಮೇಲ್ ಅಥವಾ ಮೆಸೇಜಲ್ಲಿ ತಿಳಿಸ್ಬೋದು. ಇಲ್ಲಿ ಜನರಲ್ ಕ್ಯಾಂಡಿಡೇಟ್ಸಿಗೆ ಕೆಲವೊಂದು ಮಾಹಿತಿ ಕೊಟ್ಟಿದ್ದಾರೆ, ಅದು ನೋಡ್ಕೊಳ್ಳಿ. ಸ್ಕಿಪ್ ಮಾಡ್ತೀನಿ. ಕಾಂಟ್ಯಾಕ್ಟ್ ಅಸ್ ಈ ರೀತಿ ಇದೆ, ಮೇಲ್ ಇದೆ, ಡೈರೆಕ್ಟ್ ಲಿಂಕ್ ಕೂಡ ಕೊಟ್ಟರು. ನೋಡಿದರಲ್ಲ ಸ್ನೇಹಿತರೆ, ಇಂಜಿನಿಯರಿಂಗ್ ಪದವೀಧರರಿಗೆ ಇದೊಂದು ಅತ್ಯುತ್ತಮ ಅವಕಾಶ. ನೀವೇನಾದರೂ ಗೆಟ್ 2024, 2025 ಅಥವಾ 26ರಲ್ಲಿ ಉತ್ತಮ ಸ್ಕೋರ್ ಪಡೆದಿದ್ದರೆ
ತಡ ಮಾಡದೆ ಏಪ್ರಿಲ್ 30ರ ಒಳಗಾಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ. ಅರ್ಜಿ ಸಲ್ಲಿಸುವ ಲಿಂಕನ್ನು ನಾನು ಕೆಳಗೆ ನೀಡಿರುತ್ತೇನೆ. ಈ ಮಾಹಿತಿ ನಿಮ್ಮ ಸ್ನೇಹಿತರಿಗೂ ಉಪಯೋಗವಾಗಬಹುದು. ಹಾಗಾಗಿ ತಪ್ಪದೆ ಈ ವಿಡಿಯೋವನ್ನು ಅವರಿಗೂ ಶೇರ್ ಮಾಡಿ. ಇದೇ ರೀತಿ ಲೇಟೆಸ್ಟ್ ಉದ್ಯೋಗ ಮಾಹಿತಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ಅಪ್ಡೇಟ್ಸ್ಗಾಗಿ ನಮ್ಮ GNK GK ಸ್ಟಡಿ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ. ಶುಭ ದಿನ.